ಎಂಬ ಹೆಸರಿನಾದ ನಾನು ಕಾನೂನು ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು ನಾನು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು ಮತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ನನ್ನ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಭಯ ಅಥವಾ ಪಕ್ಷಾತೀತವಲ್ಲದೆ ರಾಗ ದ್ವೇಷವಿಲ್ಲದೆ ಎಲ್ಲ ಜನರಿಗೆ ಸಂವಿಧಾನಕ್ಕೆ ಮತ್ತು ಕಾನೂನಿಗೆ ಅನುಸಾರವಾಗಿ ನ್ಯಾಯಯುತವಾಗಿ ಮಾಡುತ್ತೇನೆಂದು ನನ್ನ ಅಜ್ಜ ಗಂಗಾಧರಜ್ಜನ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಶ್ರದ್ಧಾಪೂರ್ವಕವಾಗಿ ನನ್ನ ಅಜ್ಜನ ವೀರ ಗಂಗಾಧರ ಕರ್ನಾಟಕದ ನೂತನ ಮುಖ್ಯಮಂತ್ರಿ 25ನೇ ಮುಖ್ಯಮಂತ್ರಿಯಾಗಿ ನಮ್ಮ ನಾಯಕರು ಕಾರ್ಯಕರ್ತರ ನಾಯಕರು ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಆಗಿದ್ದಾರೆ. ಬಹಳ ಸಂತೋಷ. ಇದೀಗ 4:05 ಓಟನ್ನು ತಗೊಂಡಿದ್ದಾರೆ ಅವರು. ನಮ್ಗೆ ಬಹಳ ಸಂತೋಷದ ವಿಚಾರ. ನಾವು ಕಿನಿಮುಲ್ಕಿಯಲ್ಲಿ ಅವರನ್ನು ಸಂಭ್ರಮಾಚರಣೆ, ನಾವು ಉಡುಪಿಯ ಕಿನಿಮುಲ್ಕಿಯಲ್ಲಿ ಸಂಭ್ರಮಾಚರಣೆ ಮಾಡ್ಲಿಕ್ಕೆ ಒಂದು ಕಾರಣ ಇದೆ. ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಅನೇಕ ಕಾರ್ಯರೂಪದ 5 ಗ್ಯಾರಂಟಿಗಳೊಂದಿಗೆ ಜನಮನ ಗೆದ್ದ ನಮ್ಮ ಕಾಂಗ್ರೆಸ್ ಸರ್ಕಾರ ಈಗ ನಮಗೆ ಇವತ್ತು 25ನೇ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಪದಗ್ರಹಣ ಮಾಡಿದ್ದಾರೆ. ನಮ್ಗೆ ಬಹಳ ಸಂತೋಷ ಆಗ್ತದೆ. ನಾವು ಇಲ್ಲಿ ಕಿನಿಮುಲ್ಕಿಯಲ್ಲಿ ನಾವು ಅದನ್ನು ಹೆಚ್ಚು ಕಮ್ಮಿ 20,000ಕ್ಕೂ ಅಧಿಕ ನಾವು ಸ್ವೀಟ್ ಅನ್ನು ಕೊಟ್ಟು 12 ವಿಶೇಷ ಮಕ್ಕಳ ಶಾಲೆಗಳಿಗೆ ಹೋಗಿ, ವೃದ್ಧಾಶ್ರಮಕ್ಕೆ ಹೋಗಿ ಕುಕ್ಕರ್ ಮತ್ತು ಫ್ಯಾನ್ ಅನ್ನು ಕೊಟ್ಟು ಸಾಯಂಕಾಲ ನಮ್ಮ ಅಮ್ಮನ ಸನ್ನಿಧಾನ ಜಯದುರ್ಗಾ ಪರಮೇಶ್ವರಿ ಅಮ್ಮನ ಸನ್ನಿಧಾನದಲ್ಲಿ ನಮ್ಮ ರಾಜ್ಯದ ನಮ್ಮ ಕಾಂಗ್ರೆಸ್ ಶಾಸಕರು 136 ಮಂದಿ ಇದ್ದಾರೆ. ಈಗ 136 ಅಟ್ಟೆ ಮಲ್ಲಿಗೆ ಹೂವಿನ ಪೂಜೆಯನ್ನು ನಾವು 6:30 ಗಂಟೆ ಮಾಡ್ತಾ ಇದ್ದೇವೆ. ಇನ್ನು ನಮ್ಗೆ ಸಂತೋಷದ ವಿಚಾರ, ನಾವು ಕಳೆದ ಬಾರಿ ಗಣೇಶೋತ್ಸವಕ್ಕೆ ನಮ್ಮ ನಾಯಕರು, ಜನರ ನಾಯಕರು, ಕಾರ್ಯಕರ್ತರ ನಾಯಕರು, ಬಡವರ ಬಂದು ಡಿ.ಕೆ. ಶಿವಕುಮಾರ್ ಅವರು ನಮ್ಮ 20ನೇ ವರ್ಷದ ಗಣೇಶೋತ್ಸವಕ್ಕೆ ಕನ್ನರ್ಪಾಡಿ ಕಿನಿಮುಲ್ಕಿ ಗಣೇಶೋತ್ಸವಕ್ಕೆ ಬಂದಾಗ ನಾವು ಮೊದಲು ಕರ್ನಾಟಕ ರಾಜ್ಯದಲ್ಲಿ ನಾವು ಹೇಳಿದ್ದೆವು 26ರ ಗಣೇಶೋತ್ಸವದೊಳಗೆ ಅವರು ಮುಖ್ಯಮಂತ್ರಿಯಾಗಿ ನಮ್ಮ ಈ ವರ್ಷ ಬರಬೇಕು ಅಂತೇಳಿ ನಾವು ಹೇಳಿದ್ದೆವು. ಅದ್ರ ಹಾಗೆ ನಮ್ಮ ಗಣಪತಿ ಮತ್ತು ನಮ್ಮ ಆರಾಧ್ಯ ಮಾತೆ ಜಯದುರ್ಗಾ ಪರಮೇಶ್ವರಿ ನರ್ಸಿಕೊಟ್ಟಿದ್ದಾರೆ. ಅದೇ ಒಂದು ಸಂತೋಷ ಇವತ್ತು. ಅದಕ್ಕೋಸ್ಕರ ನಾವು ಈ ಕಿನಿಮುಲ್ಕಿ ಕನ್ನರ್ಪಾಡಿ ವಾತಾವರಣದಲ್ಲಿ ಸಂಭ್ರಮಾಚರಣೆಯಿಂದ, ಯಾಕಂದ್ರೆ ನಾವು ಕೂಡ ಅವರ ಅಭಿಮಾನಿಗಳು. ಯಾಕಂದ್ರೆ ಅವರ ಶಕ್ತಿ ನಮ್ಗೆ ಬುನಾದಿ, ಕಾರ್ಯಕರ್ತರಿಗೆ ಬುನಾದಿ ಹೇಳಿದ್ರೆ ಅವರದ್ದೊಂದು ಶಕ್ತಿ. ಯಾಕಂದ್ರೆ ಈ ಹಿಂದೆ ಕೂಡ ಅನೇಕ ನಮ್ಗೆ ಕಾರ್ಯಕರ್ತಗಳಿಗೆ ನೋವಾದಾಗ ನಾವಿದ್ದೇವೆ ನೀವು ಒಟ್ಟಿಗೆ ಅಂತ ಹೇಳಿದ ಒಂದು ನಮ್ಮ ನಾಯಕರು ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ ಹೇಳಿಕೆ ಬಹಳ ಸಂತೋಷ ಪಡ್ತೇನೆ. ಇವತ್ತಿನ ದಿವಸ ನೋಡಿ, ನಮ್ಗೆ ಬೆಳಿಗ್ಗೆ ತುಂಬಾ ಮಳೆ ಇತ್ತು. ಸಂತೋಷದ ದಿವಸ ಹೇಳಿದ್ರೆ ಇದು ದೇವರು ಪ್ರಕೃತಿ ನಿಯಮ ಹೇಳಲಿಕ್ಕೆ ಈಗ ಮಳೆ ಬಿಟ್ಟಿದೆ. ಬೆಳಿಗ್ಗೆ ಸಂತೋಷದಿಂದ ಮಳೆ ಬಂದಿದೆ. ನಮ್ಮ ರಾಜ್ಯಕ್ಕೆ ಹೊಸ ಮುಖ್ಯಮಂತ್ರಿ 25ನೇ ಮುಖ್ಯಮಂತ್ರಿ ಆಗಿದ್ದಾರೆ, ಡಿ.ಕೆ. ಸಾಹೇಬ್ರು ಆಗ್ತಾರೆ ಅಂತೇಳಿ ಮಳೆ ಬಂದ್ರೆ ಈಗ ಸಂತೋಷದ ವಾತಾವರಣ. ಇಷ್ಟೊಂದು ನಾವು ಸಿಹಿ ತಿಂಡಿಯನ್ನು ಇಲ್ಲಿ ಕಾರ್ಯಕ್ರಮವನ್ನು ಇದು ಮಾಡುವಾಗ ಮಳೆರಾಯ ನಮ್ಗೆ ನಿಂತಿದ್ದಾನೆ. ಇಲ್ಲಿ ಕೊಂಚ ಹೊತ್ತು ಬಿಡುವು ಕೊಟ್ಟಿದ್ದಾರೆ. ಪ್ರಕೃತಿಯ ಒಂದು ವಿಸ್ಮಯ ಹೇಳಿದ್ರು ಇದು ತಪ್ಪಾಗ್ಲಿಕ್ಕಿಲ್ಲ. ಅದಕ್ಕೋಸ್ಕರ ಬಹಳ ಸಂತೋಷದಿಂದ ಇವತ್ತು ನಾವು ಮುಖ್ಯಮಂತ್ರಿ ಪದಗ್ರಹಣ ಮಾಡಿದ ಡಿ.ಕೆ. ಶಿವಕುಮಾರ್ ಅವರು ಸಂತೋಷದಿಂದ ಆಚರಿಸ್ತಾ ಇದ್ದೇವೆ.